ಯಾರೋ ಇದರನ್ನು ತುಂಬ ಪ್ರೀತಿಯಿಂದ ಕಾಣ್ಬೋದಾದಂಥ ಒಂದು ಪರಿಸರವನ್ನು ಅವರು ಹೆದರಿ ನಡುಗುವ ಅಥವಾ ಒತ್ತಡಕ್ಕೆ ಮಣಿದು ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವ. ಆತ್ಮವನ್ನು ಹತ್ಯೆ ಮಾಡ್ಕೊಳ್ಳೋದು ಹೇಗೆ? ಆತ್ಮ ಅಮರವಲ್ವೇ? ಹತ್ಯೆ ಮಾಡೋಕ್ಕೆ ಸಾಧ್ಯವಿದೆಯೇ? ಇಂಥ ಕ್ವಚಿತ್ ಬುದ್ಧಿ, ಇಂಥ ಕನಿಷ್ಠ ಬುದ್ಧಿ ಇಲ್ದಿರೋಂಥವ್ರು, ದೇಹಕ್ಕೆ ಮಾತ್ರ ಸಾವು ಅಂತ ಗೊತ್ತಿಲ್ಲದಂಥವ್ರು ಹೋಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಬಿಡ್ತೇವೆ, ಅದನ್ನು ಸಮರ್ಪಣೆ ಅಂತ ಕರಿಕೊಳ್ತೇವೆ, ಅವ್ರನ್ನ ಹುತಾತ್ಮ ಅಂತ ಕರೆಯೋಕ್ಕೆ ಸಾಧ್ಯವಿದೆಯೇ? ಯಾರೋ ಕೊಟ್ಟ ಈ ಜೀವನ, ಯಾವ ಕಾಣದ ಶಕ್ತಿ, ಅಗೋಚರ ಶಕ್ತಿ ನಮಗೆ ಕರುಣಿಸಿದಂಥ, ದಯಪಾಲಿಸಿದಂಥ ಈ ಜೀವನವನ್ನು ನಾನು ವನದಲ್ಲಿ ಕಳಿತೀನಿ ಅಂದಾದರೂ ಪರವಾಗಿಲ್ಲ, ಇಲ್ಲ ಇನ್ನಿಲ್ಲವಾಗ್ತೀನಿ ಅಂತಂದರೆ ಅದನ್ನು ಏನಂತ ಕರೆಯೋಣ? ಈ ತಲೆಮಾರು ಹಾಗೆಲ್ಲ ಮಾಡ್ತಿರೋದನ್ನು ಗಮನಿಸಿದ್ರೆ ಏನು, ದಿನ ಬೆಳಗಾದ್ರೆ ನೀವು ತೆಗೆದು ನೋಡಿ, ಸಣ್ಣ ಪುಟ್ಟ ವಯಸ್ಸು 16, 17, 18, 20 ಅಂಥವರು ಯಾವ ಕಾರಣಗಳಿಗಾಗಿ ತಮ್ಮ ಆತ್ಮಾಹುತಿ ಇದು ಅರ್ಪಣೆ ಮಾಡ್ಕೊಂಡು ಬಿಡ್ತಾರೆ ಬದುಕನ್ನು. ಏನು ಆಹುತಿನ ಅದು? ಹತ್ಯೆ ಯಾಕೆ ಮಾಡಬೇಕು? ಇಂಥವೆಲ್ಲ ಗಮನಿಸಿದಾಗ ಅಂಥವೆಲ್ಲದಕ್ಕೂ ಉತ್ತರವಾಗಿ ನಮಗೆ ಈ ಕಲೆ ಅಥವಾ ಈ ಸಂಸ್ಕೃತಿ ಇದೆಯಲ್ಲ, ನಮಗೆ ಅದಕ್ಕೆ ವಿಕೃತಿಗಳನ್ನು ತೊಡೆಯುವಂಥದ್ದಕ್ಕೆ ಸಂಸ್ಕೃತಿ ಸಹಕಾರಿ ಅಂತ ಹೇಳ್ತೇನೆ ನಾನು. ಅದನ್ನು ನಾವು ಪರ್ಯಾವರಣದಿಂದ ಹಿಡಿದು ಕುಟುಂಬ ಪ್ರಬೋಧನದವರೆಗೆ ಇದೆಲ್ಲವೂ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಎದೆಯಾಳಕ್ಕೆ ಅಥವಾ ಮನಸ್ಸಿನಾಳಕ್ಕೆ ಇಳಿದೇ ಹೋಯಿತು ಅಂತಂದರೆ ಸಹಜವಾಗಿ ಬರುವ ತಲೆಮಾರುಗಳು ನೀವೀಗೇನು ಹೇಳ್ತಿದ್ದೀರಿ ಹಾಗೆಲ್ಲ ಆಗ್ತದೆ, ಮುಂದಿನ ತಲೆಮಾರುಗಳು, ಪೀಳಿಗೆಗಳು ಹೀಗೆ ಯೋಚನೆ ಮಾಡ್ತಾರೆ, ಅದಕ್ಕೆ ಯಾರು ಹೊಣೆಗಾರರು? ನಾವೇ ಹೊಣೆಗಾರರು.